ಪಕ್ಷದಲ್ಲಿ ಶುದ್ಧೀಕರಣ ಮಾಡ್ತೇನೆ ಅಂತ ಹೇಳಿದ್ರೆ ಪಕ್ಷದಲ್ಲಿರುವಂಥವರೆಲ್ಲ ಸ್ವಾರ್ಥಿಗಳು ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಬೆಂಗಳೂರಿನಲ್ಲಿ ಕೊಟ್ಟಿದ್ದೀರಿ ಅಂತ ವೈರಲ್ ಆಗ್ತಾ ಉಂಟು. ಇವಾಗ ಜನರಿಗೆ ಏನು ಕಷ್ಟ ನಿಲ್ಬಹುದು? ನೋಡಿ, ನಮ್ಮಲ್ಲಿರುವಂಥದ್ದೇನು, ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಒಂದು ಸಂಘಟನೆ. ನರೇಂದ್ರ ಮೋದಿಯವರು ಯಾವ ರೀತಿಯಲ್ಲಿ ಈ ದೇಶವನ್ನು ಕಳೆದ 10 ವರ್ಷದಲ್ಲಿ ಒಂದು ಸ್ವಾರ್ಥರಹಿತ ರಾಜಕಾರಣದ ಮುಖಾಂತರ ಅವರು ಮಾಡಿದಾರ, ಅದನ್ನ ಮುಂದುವರಿಸ್ಕೊಂಡು ಎಲ್ಲ ಕಡೆ ಹೋಗಬೇಕು. ಕೇವಲ ಅದು ನರೇಂದ್ರ ಮೋದಿಯವರಿಗೆ ಮಾತ್ರ ಸೀಮಿತ, ಅವರು ಡೆಲ್ಲಿಯಲ್ಲಿ ಮಾತ್ರ ಸೀಮಿತ ಆದರೆ ಆಗೋದಿಲ್ಲ. ಎಲ್ಲ ರಾಜ್ಯಗಳಲ್ಲಿ ಕೂಡ ಅದು ಪರ್ಕ್ಯುಲೇಟ್ ಆಗಬೇಕು, ಕೆಳಗಿನ ಹಂತದವರೆಗೆ ಅದು ಹೋಗಬೇಕು. ಇವತ್ತು ಅವರು ಹೇಳಿದಂಥ ಪರಿವಾರವಾದದಿಂದ ಮುಕ್ತರಾಗಬೇಕು, ಭ್ರಷ್ಟಾಚಾರವಾದದಿಂದ ಮುಕ್ತರಾಗಬೇಕು ಮತ್ತು ಜಾತಿವಾದದಿಂದ ಮುಕ್ತರಾಗುವಂಥ ಒಂದು ರಾಜನೀತಿ ಇರಬೇಕು ಅಂತ ಹೇಳುವಂಥ ನರೇಂದ್ರ ಮೋದಿಯವರ ಪರಿಕಲ್ಪನೆ. ಪ್ರಾಯಶಃ ಇವತ್ತು ಈ ಚುನಾವಣೆ ಕಳೆದ ಮೇಲೆ ಅದಾಗಬೇಕು, ಈ ಚುನಾವಣೆಯಲ್ಲೇ ಅದಾಗಬೇಕಿತ್ತು. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಯಾರು ಜವಾಬ್ದಾರಿ ಹೊತ್ತಂಥವರು ಆ ಮೂರನ್ನು ಹೊರತಾಗಿಲ್ಲ, ಅವರೆಲ್ಲ ಮೂರರಲ್ಲಿ ಇರುವಂಥವರು ಆದ ಕಾರಣ ಜನ ಅದರಿಂದ ಏನು ತಪ್ಪು ತಿಳ್ಕೊಳ್ಬಾರ್ದು. ಆ ಪಕ್ಷದಲ್ಲಿ ಎಲ್ಲವನ್ನ ಪಡ್ಕೊಂಡಂತ ನಾವೆಲ್ಲ ಇದ್ದೀವಿ, ಅದನ್ನು ನಾವು ಖಂಡಿತವಾಗಿಯೂ ಮುಂದೆ ಶುದ್ಧೀಕರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಈಗ ನರೇಂದ್ರ ಮೋದಿಯವರ ಚುನಾವಣೆ ಒಂದೇ ನಮಗೆ ಇರುವಂಥದ್ದು. ಆದ ಕಾರಣ ನರೇಂದ್ರ ಮೋದಿಯವರ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರ ಆ ಒಂದು ಪರಿಕಲ್ಪನೆಯ ಭಾರತವನ್ನು ಕಟ್ಟಲಿಕ್ಕೆ ಇನ್ನೊಂದು 5 ವರ್ಷ ಅವರೇ ಪ್ರಧಾನಮಂತ್ರಿ ಆಗಬೇಕು. ಅದಕ್ಕೆ ನಮ್ಮ ಭಾಗದಿಂದಲೂ ಎಲ್ಲರನ್ನ ಕಳಿಸ್ಕೊಡ್ಬೇಕು. ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳನ್ನ ಯಾರು ಮನಸ್ಸಿಗೆ ಹಾಕೊಳ್ಬಾರ್ದು ಅಂತ ಹೇಳುವಂಥದ್ದು, ಅದನ್ನ ಸಾರ್ವಜನಿಕರಿಗೆ ತಿಳಿಸುವಂತ ಒಂದು ಕೆಲಸ, ಆ ಮೂಲಕ ಪಕ್ಷಕ್ಕೆ ಎಲ್ಲರ ಆಶೀರ್ವಾದವನ್ನು ಬೇಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ.